ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ವೀಡಿಯೋಸ್ಗಳನ್ನ ನೋಡಿ. ಹಾಗೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹೇಗಿತ್ತು ಈ ವಿಡಿಯೋ ಅಂತ. ಹುಣ್ಣಿಮೆ ಪೂಜೆಗೆ ದೇವಸ್ಥಾನಕ್ಕೆ ಹೋಗಿದ್ವಿ, ಚೌಕಿ ಮುನೇಶ್ವರನ ದೇವಸ್ಥಾನ. ದೊಡ್ಡಮ್ಮ ಅವ್ರ ಊರಲ್ಲೇ ಇದ್ದೆ ಇನ್ನು ನಾನು. ರಾತ್ರಿಗೆ ಹೋಗೋಣ ಪೂಜೆಗೆ ಅಂತ ದೊಡ್ಡಮ್ಮ ಕರ್ಕೊಂಡು ಹೋಗಿದ್ರು. ನಾನು ಕೂಡ ದೊಡ್ಡಪ್ಪ ನಾನು 3 ಜನ ಹೋಗಿದ್ವಿ. ಅಕ್ಕ ಮನೆಯಲ್ಲೇ ಇದ್ಲು. ಅಮ್ಮು ಮತ್ತು ಚರಿ ಇಬ್ಬರೂ ಕೂಡ ಮಲಗಿದ್ರು. ನಾನು ನೋಡ್ಕೊಂಡು ಮನೇಲಿ ಇರ್ತೀನಿ, ನಾನು ಹೋಗ್ತಿರ್ತೀನಿ ದೇವಸ್ಥಾನಕ್ಕೆ. ನೀನು ಅಪರೂಪಕ್ಕೆ ಬಂದಿದ್ಯಾ, ಈಗ ಬಿಟ್ಟರೆ ನೀನು ಹೋಗೋಕ್ಕೆ ಸಿಗೋಲ್ಲ, ಹೋಗ್ಬಿಟ್ಟು ಬಾ ನೀನು, ನನ್ನ ಪಾಪುಗಳನ್ನ ನೋಡ್ಕೊಂಡು ಮನೇಲಿ ಇರ್ತೀನಿ ಅಂತ ಅಂದು. ಅದಕ್ಕೋಸ್ಕರ ನಾನು ಫಸ್ಟ್ ಹೋಗಿ ದೊಡ್ಡಮ್ಮನ ಬಿಟ್ಬಿಟ್ಟು ಬಂದರು ದೊಡ್ಡಪ್ಪ. ನಂತರ ನಾನು ಮತ್ತು ದೊಡ್ಡಪ್ಪನೂ ಹೋಗಿ ಪೂಜೆ ಟೈಮ್ ಅಷ್ಟರಲ್ಲಿ ಹೋದ್ವಿ ನಾವು. ದೊಡ್ಡಮ್ಮ ಮುಂಚೆನೇ ಅಡುಗೆ ಮಾಡೋಕ್ಕೆ ಹೋಗಿದ್ರು. ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆನಂತರ ಅಲ್ಲೇ ಪ್ರಸಾದ ಮಾಡ್ತಾರೆ. ಇಲ್ಲಿಗೆ ಹೋಗೋದು ಲಿಂಗಾಯತರು ಮಾತ್ರ ಹೋಗ್ತಾರೆ, ಬೇರೆ ಕ್ಯಾಸ್ಟವ್ರು ಯಾರೂ ಕೂಡ ಹೋಗಲ್ಲ. ಅಲ್ಲಿ ಆವಾಗಿಂದ ನಡ್ಕೊಂಡು ಬಂದಿರೋದು ಇದೇ ಥರನೇ. ಮತ್ತು ಪ್ರತಿ ಹುಣ್ಣಿಮೆಲೂ ಅಷ್ಟೇ ಅಲ್ಲಿ ಅಡುಗೆ ಮಾಡ್ತಾರೆ. ಎಲ್ಲರೂ ಕೂಡ ಬಂದು ಊಟ ಮಾಡ್ತಾರೆ. ರಾತ್ರಿ ಊಟ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಒಂದು 10-10:30 ಆಗುತ್ತೆ. ಎಲ್ಲರೂ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಅಭಿಷೇಕ ಎಲ್ಲನೂ ಕೂಡ ಮಾಡಿ ಪೂಜೆ ಮಾಡ್ತಾರೆ. ಪೂಜೆ ಮುಗಿಸ್ಕೊಂಡು ಆನಂತರ ಊಟಕ್ಕೆ ಹೊರಟ್ವಿ ನಾವು ಕೂಡ. ನಾನು ಫಸ್ಟೆಲ್ಲ ಈ ದೇವಸ್ಥಾನಕ್ಕೆ ಬಂದಿದ್ದೆ, ಇಷ್ಟೊಂದು ಇನ್ನೂ ಇಂಪ್ರೂವ್ ಆಗಿರಲಿಲ್ಲ. ಊಟ ಮಾಡೋಕ್ಕೆ ಈ ಥರ ಹಾಲೆಲ್ಲ ಏನಿರಲಿಲ್ಲ, ಸೀಟ್ಗಳು ಹಾಕಿದ್ರು, ಗೋಡೆಗಳು ಕಟ್ಟಿರಲಿಲ್ಲ ಅಷ್ಟೇ. ಕೆಳಗಡೆ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಿದ್ರು. ಆದರೆ ಈಗ ಹಾಲ್ ಥರನೇ ಮಾಡಿಬಿಟ್ಟಿದ್ದಾರೆ ಊಟ ಕೊಡೋಕ್ಕೆ. ಒಳಗಡೆ ಎಲ್ಲ ಜನ ಕೂತಿದ್ರು, ಅಲ್ಲೆಲ್ಲ ಫುಲ್ ಆಗಿತ್ತು. ಇನ್ನೇನು ಹೊರಗಡೆನಿಲ್ಲ, ಆಚೆನೇ ಕೂತ್ಕೊಳ್ಳೋಣ, ಚೆನ್ನಾಗೈತಲ್ಲ ಜಾಗ ಅಂತ ಹೇಳಿದ್ರು ದೊಡ್ಡಮ್ಮ. ಆಯಿತು ಅಂತ ಊಟಕ್ಕೆ ಕೂತ್ಕೊಂಡ್ವಿ. ಯಾವಾಗಲೂ ಇಲ್ಲ ಅಡುಗೆಗೆ ಒಬ್ಬಟ್ಟು ಪಾಯಸ ಆ ಥರ ಮಾಡ್ತಾರಂತೆ. ಇವತ್ತು ಡಿಫ್ರೆಂಟಾಗಿ ಸ್ಪೆಷಲಾಗಿ ಮಾಡಿದರು. ರಸಾಯನ, ಕಾಂಗ್ರೆಸ್ ಕಡಲೆ ಬೀಜ ಮತ್ತು ಹಪ್ಪಳ, ಬೋಂಡ ಮಾಡಿದರು ಮತ್ತು ಸಬ್ಬಕ್ಕಿ ಪಾಯಸ ಮಾಡಿದ್ರು. ಎಲ್ಲನೂ ಕೂಡ ಒಳಗಡೆನೂ ಫಿಲ್ಲಾಗಿ, ಆಚೆನೂ ಎಷ್ಟು ಜನ ಕೂತಿದ್ವಿ ಊಟ ಮಾಡ್ತಾ. ನಾನು ಮತ್ತು ದೊಡ್ಡಮ್ಮ ಈ ಕಡೆ ಒಂದೇ ಕಡೆ ಕೂತಿದ್ವಿ. ಎಲ್ಲನೂ ಕೂಡ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ವಾಂಗಿಬಾತ್ ಮತ್ತು ಚಟ್ನಿ ಹಾಕಿದ್ರು ನೆಕ್ಸ್ಟು, ಅದನ್ನು ಕೂಡ ತುಂಬಾ ಚೆನ್ನಾಗಿತ್ತು. ನಾನಂತೂ ವಾಂಗಿಬಾತ್ ನನಗೆ ಗೊಜ್ಜು ಮಾಡೋದಕ್ಕಿಂತ ಈ ಥರ ಬಾತ್ ಟೈಪಲ್ಲಿ ಮಾಡಿದ್ರೆ ತುಂಬ ಇಷ್ಟ, ಹಾಕ್ಸ್ಕೊಂಡು ಚೆನ್ನಾಗಿ ತಿಂದೆ. ಮತ್ತು ನೆಕ್ಸ್ಟ್ ಅನ್ನ ಸಾಂಬಾರನ್ನು ಕೂಡ ಮಾಡಿದ್ರು. ಅನ್ನ ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಏನು ಕೂಡ ಬಿಡಲಿಲ್ಲ ನಾನು, ಯಾಕೆಂದರೆ ದೇವಸ್ಥಾನದಲ್ಲಿ ಪ್ರಸಾದನ ಚೆಲ್ಲಬಾರ್ದು ಅಂತ ಎಲ್ಲನೂ ಕೂಡ ನನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹಾಕ್ಸ್ಕೊಂಡು ಊಟ ಮಾಡಿದೆ. ನಂತರ ಒಂದು ಲೋಟ ಮಜ್ಜಿಗೆನೂ ಕೊಟ್ಟರು, ಮಜ್ಜಿಗೆನೂ ಕೂಡ ಕುಡಿದೆ. ಅವ್ರವ್ರು ಊಟ ಮಾಡಿದ್ದು ಅವರವರೇ ತಗೊಂಡೋಗಿ ಹಾಕಿ ಕೈ ತೊಳ್ಕೊಂಡು ಬರ್ತಾರೆ. ಬೇರೆಯವ್ರು ಬರಬೇಕು, ಎಲೆ ಎತ್ಕೋಬೇಕು ಆ ಥರ ಏನಿಲ್ಲ. ಒಳಗಡೆ ಎಲ್ಲ ಊಟ ಮಾಡಾಗಿತ್ತಲ್ಲ, ಅವ್ರು ಹೊರಗಡೆ ಬರ್ತಾಯಿದ್ರು. ನಮ್ಮ ದಿನ ಊಟ ಮುಗ್ದಿರಲಿಲ್ಲ, ನಾವು ಸ್ವಲ್ಪ ಲೇಟಾಗಿ ಕೂತ್ಕೊಂಡು ಅಲ್ವ. ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೊಡ್ಡಮ್ಮ ಅಕ್ಕ ಮನೇಲೇ ಇದ್ಲಲ್ವ, ಅವಳಿಗೆ ಪ್ರಸಾದ ತಗೊಂಡು ಹೋಗ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಬಾಕ್ಸ್ ಎಲ್ಲ ತಗೊಂಡು ಬಾ ಅಂತ ನನಗೆ ಹೇಳಿದರು. ನಾನು ಕೂಡ ಬಾಕ್ಸ್ ತಗೊಂಡೋಗಿದ್ದೆ. ಅವಳಿಗೂ ಆಮೇಲೆ ದೊಡ್ಡಮ್ಮ ಪ್ರಸಾದ ಕೊಡ್ತೀನಿರು, ನೀನು ತಗೊಂಡು ಹೋಗಿರೋ. ಇಲ್ಲೆಲ್ಲ ಯಾರ್ಯಾರು ಊಟ ಮಾಡ್ತಾರೆ ಎಲ್ಲ ಲಿಂಗಾಯತ್ಸೆ ಅಲ್ವಾ, ಅವರೇ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಹೋಗ್ತಾರೆ. ಅದಕ್ಕೆ ದೊಡ್ಡಮ್ಮ ಹಾಕ್ಕೊಡ್ತೀನಿ ಅಂತ ಒಳಗಡೆ ಬಂದರು. ಈ ಕಡೆ ಬೋಂಡ ಎಲ್ಲ ಬೇಯಿಸ್ತಾ ಇದ್ದಾರೆ. ನೋಡಿ ಎಷ್ಟೊಂದು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಡುಗೆ ಮನೆಯೇ ಈ ಕಡೆ ಸಪ್ರೇಟ್ ಇದೆ, ಆ ಕಡೆ ಊಟದಲ್ಲೇ ಸಪ್ರೇಟ್ ಇದೆ. ವಾಂಗಿಬಾತ್ ಎಲ್ಲನೂ ಕೂಡ ಬಾಕ್ಸ್ ತಂದಿದ್ನಲ್ಲ ಅದಕ್ಕೆ ಹಾಕ್ಕೊಟ್ರು ದೊಡ್ಡಮ್ಮ. ಬೇರೆಯವರು ಬಂದಿರ್ತಾರಲ್ಲ, ಅದೆಲ್ಲ ವೇಸ್ಟ್ ಆಗುತ್ತಲ್ಲ, ಅಡುಗೆ ಮಾಡಿರ್ತಾರಲ್ಲ, ಅವರು ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕೊಂಡು ತಗೊಂಡೋಗ್ತಾರೆ. ಫಸ್ಟ್ ರೌಂಡ್ ಎಲ್ಲರದು ಒಳಗಡೆ ಊಟ ಮುಗ್ದಿತ್ತು. ಸೆಕೆಂಡ್ ರೌಂಡ್ಗೆ ಎಲ್ಲರೂ ಕೂಡ ಕೂತಿದ್ರು. ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಬಡಿಸೋದು ಅಷ್ಟೇ. ಎಲ್ಲರೂ ಅವರವರೇ ಸೇರಿ ಬಡಿಸ್ಕೊತಾರೆ, ಅವರೇ ಎಲ್ಲರೂ ಅಡುಗೆ ಮಾಡ್ಕೊತಾರೆ. ಕ್ಲೀನ್ ಮಾಡೋದು ಅಷ್ಟೇ, ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತ ಏನನ್ನಲ್ಲ, ಎಲ್ಲನೂ ಕ್ಲೀನ್ ಮಾಡಿ ನೀಟಾಗಿ ಒಂಥರ ಚೆನ್ನಾಗಿತ್ತು. ಆಮೇಲೆ ದೊಡ್ಡಪ್ಪ ಬಂದು ನನ್ನನ್ನು ಕರ್ಕೊಂಡು ಬಂದು ಮನೆಗೆ ಬಿಟ್ಬಿಟ್ಟು ನೆಕ್ಸ್ಟ್ ದೊಡ್ಡಮ್ಮನ ಕರ್ಕೊಂಡು ಬರ್ತೀನಿ ಅಂತ ಹೋದರು. ನಾನು ಒಳಗಡೆ ಬಂದೆ ಪ್ರಸಾದ ತಗೊಂಡು. ಅಷ್ಟರಲ್ಲಿ ನೋಡಿ ನನ್ನ ಮಗಳಾಗಲೇ ಮಲ್ಕೊಂಡಿದ್ಲಲ್ವ, ನಾನು ಹೋಗೋಕ್ಕಿಂತ ಮುಂಚೆನೇ ಇನ್ನೂ ಎದ್ದೇ ಇರಲಿಲ್ಲ, ಮಲ್ಗೇ ಇದ್ಲಂಗೆ. ನಾನಪ್ಪ ಸದಿ ಎಲ್ಲೋ ಮಧ್ಯೆ ಎದ್ದು ಬಿಡ್ತಾಳೆ ಅಳ್ತಾಳೇನೋ ಅಂತ ಅನ್ಕೋತಾ ಇದ್ದೆ, ಎದ್ದಿರಲಿಲ್ಲ. ಅಕ್ಕಂಗೆ ಹೇಳಿದೆ ಊಟ ಮಾಡ್ಕೊ ಅಂತ, ಹ್ಞೂ ಮಾಡ್ತೀನಿ ಅಂದು. ಇದು ನೆಕ್ಸ್ಟ್ ಡೇ ಬ್ಲಾಗು. ನಾವು ಊರಿಗೆ ಬರೋಕ್ಕೆ ಅಂತ ಅಣ್ಣ ಬಂದಿದ್ದ ಕರ್ಕೊಂಡು ಬರೋಕ್ಕೆ ರೆಡಿಯಾಗಿದ್ದೀವಿ. ನೋಡಿ ಬಸ್ಸಿಗೆ ಬರ್ತೀನಿ ನಾನು ಅಂದೆ, ಅದಕ್ಕಿಲ್ಲ ಬೇಡ ನಾನೇ ಬಂದು ಕರ್ಕೊಂಡು ಬರ್ತೀನಿ. ಅಮ್ಮ ಬೇಡ ನೀನೇನು ಬರಬೇಡ, ಅಪ್ಪ ಇಲ್ಲಾಂದ್ರೆ ಅಣ್ಣ ಬರ್ತಾರೆ ಅಂತ ಅಣ್ಣನ ಕಳಿಸಿದ್ರು ಕರ್ಕೊಂಡು ಬರೋಕ್ಕೆ. ನೋಡಿ ಚರಿ ಹೆಂಗೆ ಆಟ ಆಡ್ತಾ ಇದ್ದಾಳೆ, ನನ್ನ ಮಗಳು ಮಾತ್ರ ಇರೋದೇ ಇಲ್ಲ, ನಾನೇ ಬೇಕು ಅಂತ ಆಟ ಮಾಡ್ತಾಳೆ. ಅಕ್ಕ ಮಧ್ಯಾಹ್ನಕ್ಕೆ ಅಡುಗೆಗೆ ಬೇಳೆ ಸಾಂಬಾರು ಮತ್ತು ಅನ್ನ ಮಾಡ್ತಾಯಿದ್ರು. ನನ್ನನ್ನು ತೋರಿಸ್ಬೇಡ ಅಂತೇಳೋಳು ಯಾವಾಗ್ಲೂ ಅಷ್ಟೇ ಅಕ್ಕ. ಆದರೂ ನಾನು ಮಾತ್ರ ಬಿಡೋಲ್ಲ, ಇಲ್ಲ ನಾನು ಹಿಂಗೆ ಹೇಳ್ತೀನಿ ಹಿಂಗೆ ತೋರಿಸ್ತೀನಿ ಅಂತ ಹೇಳಿ ಅವಳನ್ನೇ ತೋರಿಸ್ತಾ ಇದ್ದೆ. ಚರಿ ಕೆಳಗಡೆ ಹಂಗೆ ಮಲ್ಕೊಂಡು ಆಟ ಆಡ್ತಾಯಿದ್ಲು. ಒಂದು ವಾರ ಇದ್ವಿ ಅಲ್ವಾ, ಎಲ್ಲ ಹೋಗಬೇಡ, ಇನ್ನೊಂದು 2 ಡೇಸ್ ಆದರೂ ಇರೋ, 1 ಡೇನಾದರೂ ಇರು ಅಂತ ಅಕ್ಕ ಹಿಂಸೆ ಮಾಡ್ತಾಯಿರಲಿಲ್ಲ. ನಾವು ಹೋಗ್ತೀವಿ, ನಾನು ಹೋಗ್ತೀನಿ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಯಾಕೆ ಬೇಜಾರಾಯಿತಾ ನಿನಗೆ, ಯಾಕೆ ಯಾರು ಏನಂದರು ಅಂತ ಕೇಳ್ತಾಯಿದ್ಲು. ಇಲ್ಲ ಏನೂ ಆಗಿಲ್ಲ, ನಂಗೆ ನಮ್ಮ ಅಮ್ಮನ ಮನೆಗೆ ನಾನು ಹೋಗೋದು ಬೇಡವಾ, ಅಲ್ಲೂ ಒಂದು ವಾರ ಇದ್ಬಿಟ್ಟಿನಿ. ನೆಕ್ಸ್ಟ್ ನಾನು ಬೆಂಗಳೂರಿಗೆ ಹೋಗಬೇಕು. ಅಮ್ಮವ್ರಿಗೂ ನಾವು ಇಲ್ಲದೇ ಬೇಜಾರಾಗಿರುತ್ತೆ, ಇಲ್ಲ ಹೋಗ್ತೀನಿ ಅಂತ ಹೇಳಿದೆ. ಸರಿ ನೋಡಿ ಆಟ ಆಡಿಸ್ತಾ ಇದ್ದೆ.
ನನಗೂ ಯಾಕೋ ಚೆರಿನ ಬಿಟ್ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ ಅವಳಿಗೆ. ನಿನ್ನ ಮಗಳನ್ನ ಬಿಟ್ಬಿಡು, ಇವಳನ್ನು ಇಲ್ಲೇ ಬಿಡು, ಇಬ್ಬರೂ ನಾನೇ ನೋಡ್ಕೊತೀನಿ, ಎಲ್ಲೂ ಕರ್ಕೊಂಡು ಹೋಗ್ಬೇಡ ನೀನು ಅಂತ ಹೇಳಿದ್ಲು. ಸಾಂಬಾರು ಮಾಡ್ಬಿಟ್ಟು ಟೇಸ್ಟ್ ನೋಡು ಅಂತ ಕೊಟ್ಟಳು. ಟೇಸ್ಟ್ ನೋಡ್ತಾ ಇದ್ದೆ. ಅವಳು ಏನೋ ನಮ್ಮಮ್ಮ ತಿಂತಾಯಿದ್ದಾರೆ, ನನಗೇನು ಕೊಡ್ತಾ ಇಲ್ವಲ್ಲ ಅಂತ ಬಂದು ನೋಡ್ತಾ ಇದ್ದಾಳೆ. ಅವಳಿಗೂ ಕೂಡ ಕೈ ಹಂಗೆ ನೆಕ್ಸ್ದೆ, ಕೈ ನೆಕ್ಕಿದ್ಲು. ಇವಳು ಗುಮ್ಮ ಮಾಡಿದ್ರೆ ನಗ್ತಾನೇ ಇರ್ತಾಳೆ ನೋಡಿ. ಚೆರಿ ತುಂಬ ಸೈಲೆಂಟು, ಯಾರೋ ಇದ್ದರೂ ಇಲ್ಲದೇ ಇದ್ದರೂ ಹ್ಯಾಂಡಲ್ ಮಾಡಿಬಿಡ್ಬೋದು. ಆದರೆ ನನ್ನ ಮಗಳನ್ನ ಮಾತ್ರ ನಾನಿಲ್ಲ ಅಂದರೆ ಯಾರನ್ನೂ ನೋಡ್ಕೊಳಕ್ಕಾಗಲ್ಲ, ನಾನು ಇರಲೇಬೇಕು. ಅದಕ್ಕೆ ಬಾಯ್ ಅಂತ ಹೇಳಿದ್ರೆ ಅವಳಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು, ಬೇರೆ ಮಕ್ಕಳನ್ನ ಎತ್ಕೊಂಡ್ರೆ. ಏನೋ ಮೂಡ್ ಚೇಂಜ್ ಆಗಿತ್ತು, ಅದಕ್ಕೆ ಆ ಕಡೆ ಈ ಕಡೆ ನೋಡ್ತಾ ಇದ್ಲು. ನೋಡಿ ಮೇಲೆಲ್ಲ ನೋಡ್ತಾ ಇದ್ದಾಳೆ. ನಮ್ಮ ಅಮ್ಮಂಗೆ ಏನೋ ತಿನ್ನೋಕೆ ಕೊಟ್ಟಳು ನಮ್ಮ ದೊಡ್ಡಮ್ಮ, ನನಗೆ ಮಾತ್ರ ಏನೂ ಕೊಟ್ಟಿಲ್ಲ ಅಂತ. ಈಗ ನೋಡಿ ಬರ್ತಾಳೆ, ಅವಳಿಗೆ ಎಷ್ಟು ಕೋಪ ಗೊತ್ತಾ. ಅವಳನ್ನ ಬಿಟ್ಟು ನಾನು ಇನ್ನು ಯಾವ ಮಕ್ಕಳನ್ನು ಎತ್ಕೊಳ್ಬಾರ್ದು, ಕಚ್ಚೋದು ನೋಡಿ ನನಗೆ ಹೆಂಗೆ ಕಚ್ತಾ ಇದ್ದಾಳೆ ಆಗಲೇ. ಯಾವ ಮಗುನ ಎತ್ಕೊಂಡಿರ್ತೀನಿ ನಮ್ಮ ಮಗುನ ಕೆಳಗಡೆ ಬಿಟ್ಬಿಡ್ಬೇಕು, ಇವಳನ್ನ ಎತ್ಕೋಬೇಕು. ಆ ಕಡೆ ಎತ್ಕೊಂಡು ಇವಳನ್ನ ಎತ್ಕೊಂಡಿದ್ರು ಅವಳನ್ನ ಕೆಳಗಡೆ ಬಿಡೋ ತನಕ ಇವಳಿಗೆ ಸಮಾಧಾನ ಆಗೋಲ್ಲ. ನೋಡಿ ಎಷ್ಟೊಂದು ತರಲೆ ಆಗಿಬಿಟ್ಟಿದ್ದಾಳೆ ಅಂದರೆ, ನನ್ನ ಮಗಳಂತೂ ಸಿಕ್ಕಾಬಿಟ್ಟೆ ತರಲೆ. ಆಮೇಲೆ ಅಕ್ಕ ಕರಿತಾಯಿದ್ರು ಆ ಕಡೆ, ಬಾ ಅಂತ. ಅವ್ರು ಹೇಳ್ಕೊಟ್ಟದ್ದನ್ನೆಲ್ಲ ಹೇಳ್ತಾಳೆ. ಅಕ್ಕ ಏನು ಹೇಳ್ಕೊಟ್ರು, ಅವ್ರು ಸ್ನಾನ ಮಾಡಿಸ್ಬೇಕಾದ್ರೆ ಪಾಪುಗೆ ಅಮ್ಮ ಅಪ್ಪ ತಾತ ಆ ಥರ ಎಲ್ಲ ಹೇಳ್ಕೊಡ್ತಾಯಿದ್ರು. ಅದನ್ನೆಲ್ಲನೂ ಅವಳು ರಿಪೀಟ್ ಮಾಡ್ತಾಳೆ. ಅವಳು ಮೂಡ್ ಚೆನ್ನಾಗಿದ್ದಾಗ ನಾವೇನು ಹೇಳ್ಕೊಟ್ಟು ರಿಪೀಟ್ ಮಾಡಿ ಹೇಳ್ತಾಳೆ. ಅದಕ್ಕೆ ಅಕ್ಕ ಹೇಳ್ಕೊಡ್ತಾಯಿದ್ರು. ಆಮೇಲೆ ಅವ್ರೊಂಥರ ಸೌಂಡ್ ಮಾಡ್ತಾರೆ, ಅದೇ ಥರ ಅವಳು ಮಿಮಿಕ್ರಿ ಥರ ಮಾಡ್ತಾಳೆ. ಅವ್ರು ಏನು ಮಾಡ್ತಾರೆ ಅದನ್ನು. ಚೆರಿ ಏನೋ ಮಾಡ್ತಾಯಿದ್ದಾರಲ್ಲ ಕ್ಯಾಮ್ರಾ ಇಟ್ಕೊಂಡು ಅಂತ ಬಗ್ಗಿ ನೋಡ್ತಾನೆ ಇದ್ಲು ಅವಳು. ನಮಗೆ ಅಕ್ಕ ಏನೇನು ಹೇಳ್ತಾ ಇದ್ದಾಳೋ ಅದನ್ನು ನೋಡಿ ನಗು ಅವಳಿಗೆ. ಅವಳು ಮಾಡ್ತಾಳೆ, ನಗ್ತಾಳೆ, ಆ ಕಡೆ ಈ ಕಡೆ ನೋಡ್ತಾಳೆ. ಏನೋ ಒಂಥರ ಅವಳಿಗಂತೂ ಫುಲ್ ಖುಷಿಯಾಗೋಗಿತ್ತು. ಏನೋ ಹೇಳ್ಕೊಡ್ತಾರೆ, ನಾನು ಅದನ್ನು ರಿಪೀಟ್ ಮಾಡ್ತೀನಲ್ಲ ಅಂತ. ನೀವೇ ನೋಡಿ ಅಕ್ಕ ಹೇಳ್ಕೊಡ್ತಾ ಇರೋದನ್ನ ಹೆಂಗೆ ರಿಪೀಟ್ ಮಾಡ್ತಾ ಇದ್ದಾಳೆ ನನ್ನ ಮಗಳು ಅಂತ. ತಾತ 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 ಹೇಳು, ತಾತ ತಾತ, ಅಮ್ಮ 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 ಮಾಮ 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 ಚಿನಿ ಈ ಕಡೆ ತಿರ್ಗೋ, ಇಲ್ಲಿ ಪಕ್ಕದ ಮನೆಯವರು ನೇರಳೆ ಹಣ್ಣು ತಂದು ಕೊಟ್ಟಿದ್ರು, ಜಾಸ್ತಿನೇ ಇತ್ತು. ಅದಕ್ಕೆ ದೊಡ್ಡಮ್ಮ ಅಮ್ಮನಿಗೆ ಇಷ್ಟ, ನಮ್ಮಮ್ಮಂಗೆ ಅಮ್ಮಂಗೆ ಸ್ವಲ್ಪ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ರು. ಎಲ್ಲರೂ ಕೂತ್ಕೊಂಡು ಹಂಗೆ ಮಾತಾಡ್ತಾ ಇದ್ವಿ. ಹಣ್ಣು ಇವಳು ನೋಡಿದ ತಕ್ಷಣ ಓಡಿ ಬರ್ತಾಯಿದ್ಲು ತಿನ್ನೋಕ್ಕೆ ಅಂತ. ಅದಕ್ಕೆ ದೊಡ್ಡಮ್ಮ ತಗೊಳ್ಳಿ ತಿನ್ನಿ ಅಂತ ನಮಗೂ ಕೂಡ ಇಟ್ಟಿದ್ರಲ್ಲ. ಇವಳು ಸ್ವಲ್ಪ ತಿನ್ನೋದು ಬಿಸಾಕೋದು ಇಲ್ಲ, ಎತ್ತಿ ಹಿಂಗೆಲ್ಲ ಚೆಲ್ಲೋದಂಗೆಲ್ಲ ಮಾಡ್ತಾಯಿದ್ಲು. ಅದಕ್ಕೆ ನಿನ್ನ ಹತ್ರನೇ ಐಸಿ ಇಡ್ತೀನಿ ಮತ್ತೆ ಪಾತ್ರೆ ಒಳಗಡೆ, ನೀನೇ ಎತ್ತಿಡಬೇಕು ಅಂತ ದೊಡ್ಡಮ್ಮ ಹೇಳ್ತಾಯಿದ್ರು. ನೋಡಿ ಎತ್ತಾಳೆ, ಹಿಂಗೆ ಆಚೆ ಎಸಿತಾಳೆ, ಸ್ವಲ್ಪ ತಿಂತಾಳೆ, ಬಿಸಾಕ್ತಾಳೆ, ಹಿಂಗೆ ಮಾಡೋದು ಇವಳು. ತಿನ್ನಲ್ಲ ಪೂರ್ತಿನ, ಒಂದು ಸ್ವಲ್ಪ ತಿನ್ನೋದು ಬಿಸಾಕೋದು ಎಲ್ಲನೂ ಕೂಡ ಅಷ್ಟೇ, ಹಿಂಗೆ ಮಾಡ್ತಾಳೆ, ಪೂರ್ತಿ ತಿನ್ನಲ್ಲ ಏನೂ. ರಾಮ 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 ಅಮ್ಮ, ರಾಮ 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 ಅಮ್ಮ ಮಾಡು, ಇಲ್ಲಿ ತಾತ ತಾತ ಬಟ್ಟೆ ಕರೀತೈತಿ ಕಣವ ಅಮ್ಮ, ಮಾಮ ಮಾಮ ಇದು ಬೇಕು ಅಂತ ಒಂದು ಮಾಡ್ತಿಲ್ಲ, ಬೇಡವಾದಾಗ ಎಲ್ಲ ಮಾಡ್ತದೆ. ನೋಡಿ ನೇರಳೆ ಹಣ್ಣು ಎಲ್ಲನೂ ತಿಂದೈತೆ, ಎಸ್ದೈತೆ, ಎಲ್ಲ ಐತೆ. ಈಗ ಇಲ್ಲಿಗೆ ದೊಡ್ಡಮ್ಮನ ಮನೆಗೆ ಬಂದಮೇಲೆ ಒಳಗಡೆ ಕೂತ್ಕೊಳ್ಳೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಹೋಗಿ ಬಂದು ಅದ್ರ ಕೂತ್ಕೊತಾಳೆ, ಮತ್ತು ಒಳಗಡೆನೇ ಮಲ್ಕೊತಾಳೆ. ಹುಡಿಕೊಂಡು ಹೋಗ್ತಾಳೆ. ಹೊಸ್ಲು ದಾಟ್ತಿರ್ಲಿಲ್ಲ ಫಸ್ಟ್, ಎಲ್ಲಾದರೂ ಸುಮ್ಮನೆ ಕೂತಿರೋಳು. ಹೊಸ್ಲು ದಾಟೋದು ಕಲ್ತ್ಕೊಬಿಟ್ಟು ಎಷ್ಟು ದೊಡ್ಡ ಹೊಸ್ಲಾದ್ರೂ ದಾಟ್ಕೊಂಡು ಬರ್ತಾಳೆ. ಇಲ್ಲಿ ಒಳಗಡೆ ಮಲ್ಕೊಳ್ಳೋದು, ಇಲ್ಲಾಂದರೆ ಕೂತ್ಕೊಳ್ಳೋದು, ಅದೇ ಕೆಲಸ ಆಗ್ಬಿಟ್ಟಿತ್ತೆ ಇವಳಿಗೆ. ಒಳಗಡೆ ಮಕ್ಳು ಕೂತ್ಕೋಬಾರ್ದಂತೆ, ಸಣ್ಣ ಆಗ್ಬಿಡ್ತಾರಂತೆ. ಆದ್ರೂ ನಾವು ಎಳ್ಕೊಂಡು ಬರ್ತೀವಿ, ಅವಳು ಬಿಡೋದೇ ಇಲ್ಲ, ಹೋಗಿ ಹುಡಿಕೊಂಡು ಕೂತ್ಕೊತಾನೆ ಇರ್ತಾಳೆ. ನೋಡಿ ದೊಡ್ಡಮ್ಮ ಮುಂದೆ ಇಟ್ಟರು ಮತ್ತೆ ಪಾತ್ರೆನ ನೇರಳೆ ಹಣ್ಣು, ಅದನ್ನೆಲ್ಲ ಬಡ್ಕೊಂಡು ಎತ್ಕೊಂಡೆಲ್ಲ ಆಟ ಆಡ್ತಾ ಇದ್ದಾಳೆ. ನಾನು ಹೇಳ್ತಾ ಇದ್ದೆ ಅಕ್ಕನಿಗೆ, ಇವಾಗಲೇ ಅವಳನ್ನ ತಡೆಯೋದೆಲ್ಲ ಹಿಂಸೆ, ನೋಡ್ಕೊಳಕ್ಕಾಗಲ್ಲ. ಇನ್ನೇನಾದರೂ ನಡೆಯೋಕ್ಕೆ ಏನಾದರೂ ಶುರು ಮಾಡಿದ್ರೆ ಅವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ತೀಟೆಗಳನ್ನ ಮಾಡ್ತಾರಲ್ವ ಮಕ್ಳುಗಳು, ತುಂಟಾಟ ಎಲ್ಲ ಜಾಸ್ತಿ ಆಗಿರುತ್ತೆ. ಅವಾಗ ಹಿಡಿಯೋದು ಹೆಂಗೆ, ನನಗಂತೂ ಆಗಲ್ಲ ನೋಡ್ಕೊಳ್ಳೋಕ್ಕೆ ಅಂತ ಹೇಳ್ತಾ ಇದ್ದೆ. ಅವಳು ಹೇಳ್ತಾ ಇದ್ಲು, ಇನ್ನೆಂಗೆ ಮಕ್ಳು ಅಂದ್ರೆ ಹಂಗೇ ನೋಡ್ಕೋಬೇಕು ನಮ್ಮ ಕೆಲಸಗಳನ್ನ ಬಿಟ್ಟು ಅಂತ ಹೇಳ್ತಾ ಇದ್ಲು. ಇಲ್ಲಿ ಅಕ್ಕ ಮತ್ತು ದೊಡ್ಡಮ್ಮ ಬೆಣ್ಣೆ ಮಾಡ್ತಾರೆ ಡೈಲಿ. ಎಪ್ಪಾಕಿರ್ತಾರಲ್ವ, ಯಾರಿಗೂ ಕೂಡ ನಾಟಿ ಹಸು ಹಾಲು ಹಾಕ್ಕೊಡಲ್ಲ.
ಅವರೇನೆ ಬೆಣ್ಣೆ ಮಾಡಿ ಪಾಪು ಐತಲ್ಲ ತುಪ್ಪ ಮಾಡ್ಕೊತಾರೆ ಮನೆಗೆ. ಅದಕ್ಕೆ ಇದು ಒಂದೇ ಸರಿ ಕಡಿದ್ರೆ ಬರೋಲ್ಲ. ಎದ್ದ ತಕ್ಷಣವೇ ದೊಡ್ಡಮ್ಮ ಒಂದು ಸರಿ ಕಡ್ದಿರ್ತಾರೆ. ಒಂದು ದಿನ ಒಂದು 4-5 ಸರಿ ಮಜ್ಜಿಗೆನ ನೀಟಾಗಿ ಕಡ್ದಾದ್ಮೇಲೆ ಒಂದಿಷ್ಟು ದಪ್ಪ ಬರುತ್ತೆ. ಅಲ್ಲಿಟ್ಟಿರೋ ಬೆಣ್ಣೆ ಒಂದು 2ರಿಂದ 3 ದಿನದ್ದು ನೋಡಿ ಎಷ್ಟು ಬಂದಿರುತ್ತೆ. ಒಂದು 2 ದಿನಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಬೆಣ್ಣೆ ಬರುತ್ತೆ ಅಷ್ಟೇ. ಇವಳು ಏನೋ ಕಡಿತಾ ಇದ್ದಾರಲ್ಲ ಸೌಂಡ್ ಆಗ್ತಾಯಿದ್ದಲ್ಲ ಅಂತ ಅಲ್ಲಿ ಕೂತಿದ್ದವಳು. ಅಲ್ಲಿ ಪಾತ್ರೆನ ಆ ಕಡೆ ಇಟ್ಬಿಟ್ಲು, ಹಣ್ಣನ್ನು ಬಿಸಾಕ್ಬಿಟ್ಟು ಈ ಕಡೆ ಒಳಗಡೆ ಬಂದು ನೋಡ್ತಾ ಇದ್ದಾಳೆ, ಏನು ಇಷ್ಟೊಂದು ಸೌಂಡ್ ಆಗ್ತಾಯಿತ್ತಲ್ಲ ಅಂತ. ಅಷ್ಟೆಲ್ಲ ಕಡ್ದಾಗಿದ್ಮೇಲೆ ನೋಡಿ ಬೆಣ್ಣೆನೇ ಬಂದಿಲ್ಲ, ಸ್ವಲ್ಪ ಬಂದಿತ್ತು ಅಷ್ಟೇ, ಮೇಲೆ ಜಾಸ್ತಿ ಏನು ಬಂದಿರಲಿಲ್ಲ. ಅಕ್ಕ ಇನ್ನೊಂದು ಸರಿ ಕಡಿದ್ರೆ ಆಯಿತು, ಸ್ವಲ್ಪ ಬಂತು ಕಣಮ್ಮ, ಆಮೇಲೆ ಕಡಿಯೋಣ ಅಂತ ಹಂಗೆ ಹೇಳ್ತಾಯಿದ್ಲು. ದೊಡ್ಡಮ್ಮಂಗೆ ಆಯಿತು ಬಿಡು, ಇನ್ನೊಂದು ಸ್ವಲ್ಪ ಹೊತ್ತು ಹೋಗಲಿ, ಆಮೇಲೆ ಕಡಿತೀನಿ ಅಂತ ಅಂದರು. ದೊಡ್ಡಮ್ಮ ಹೂವೆಲ್ಲ ಅರಳಿ ತಿಂದೆ ಅಂತ ಹೂ ತಂದುಕೊಟ್ಟು ಫೋಟೋಗೆಲ್ಲ ಮುಡಿಸ್ಬಿಡು, ಅದು ಸುಮ್ಮನೆ ಗಿಡದಲ್ಲೇ ಬಾಡೋಗುತ್ತೆ, ದೇವ್ರ ಫೋಟೋದಲ್ಲಾದರೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದಕ್ಕೆ ಅಕ್ಕ ಹೇಳ್ತಾಯಿದ್ಲು ಫೋಟೋ ಎಲ್ಲ ಇಟ್ಟು ಇಡೋಕ್ಕೆ ಹಿಂಸೆ ಅಂತ, ಅದಕ್ಕೆ ಇನ್ನೇನು ಒಣಗೋಗುತ್ತಿಲ್ಲ ಇಟ್ಬಿಡು. ಅಕ್ಕ ಹೂ ಇಡ್ತಾ ಇದ್ದಾರಲ್ಲ, ಅದು ಶಾರದಾ ದೇವಿ ಫೋಟೋ ನೋಡಿ ಇದು ಎಷ್ಟು ಚೆನ್ನಾಗಿದೆ. ಹಳೆ ಕಾಲದ ಫೋಟೋ ಇದು, ಪ್ರಿಂಟ್ ಅಂತೂ ಇವಾಗಂತೂ ಈ ಥರ ಸಿಗೋದೇ ಇಲ್ಲ. ಫೋಟೋಸ್ ಎಲ್ಲ ನ್ಯೂ ಡಿಸೈನ್ ಬಂದುಬಿಟ್ಟಿದೆ. ನನಗೆ ಆ ಫೋಟೋ ತುಂಬಾ ಇಷ್ಟ. ನೋಡಿ ಎಷ್ಟು ದೊಡ್ಡ ಫ್ರೇಮ್ ಮಾಡಿದ್ದಾರೆ. ಮತ್ತು ಫೋಟೋ ಆವಾಗ ಇರೋದು ಕ್ವಾಲಿಟಿ ಈಗಿರಲ್ಲ, ಇನ್ನೂ ಬೇರೆ ಕ್ವಾಲಿಟಿ ಇದೆ. ಆದರೂ ಅಷ್ಟೊಂದು ಚೆನ್ನಾಗಿರೋ ಫೋಟೋಸ್ ಎಲ್ಲ ಇವಾಗ ಸಿಗೋದೇ ಇಲ್ಲ ಅಲ್ವಾ. ನಂಗೆ ಆ ಫೋಟೋ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ಅವಳು ಹೂವೆಲ್ಲ ಇಡ್ತಾಯಿದ್ಲು, ಎಲ್ಲ ಹೂವೆಲ್ಲ ಇಟ್ಟಾಗಿತ್ತು. ನೋಡಿ ನಮ್ಮಮ್ಮ, ನಮ್ಮಪ್ಪ, ದೊಡ್ಡಪ್ಪ ಎಲ್ಲರದೂ ಫೋಟೋ ಫ್ರೇಮ್ ಮಾಡಿಸ್ಕೊಂಡು ಬಂದು ಇಟ್ಟಿದ್ದಾರೆ. ಇದು ಅಕ್ಕ, ಭಾವ ಮತ್ತು ಅವರು, ಈ ದೊಡ್ಡಪ್ಪ. ಈ ಕಡೆ ನಮ್ಮಮ್ಮ, ನಮ್ಮಪ್ಪಂದು ಕೂಡ ಫೋಟೋ ಇದೆ. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಣ್ಣ ಬಂದು ಕರ್ಕೊಂಡು ಬರಬೇಕಾದ್ರೆ ಮಳೆ ಇತ್ತು, ಅದಕ್ಕೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ನಾನು ತಗೊಳಕ್ಕಾಗಲಿಲ್ಲ. ಊರಿಗೆ ಬಂದು ಇಬ್ಬರೂ ಕೂಡ ರೆಸ್ಟ್ ಮಾಡ್ತಾಯಿದ್ವಿ ಹಾಸಿಗೆ ಮೇಲೆ ಮಲ್ಕೊಂಡು. ನನ್ನ ಮಗಳಿಗಂತೂ ಆಟ ಸಾಮಾನೆಲ್ಲ ಸಿಕ್ತಲ್ವ, ಏನೋ ಒಂಥರ ಖುಷಿ. ನಮ್ಮ ಮನೆಗೆ ಬಂದನಲ್ಲ, ನಾನು ನಮ್ಮಮ್ಮನ ಜೊತೆ ಆರಾಮಾಗಿ ಮಲ್ಕೊಳ್ಳೋಣ ಅಂತ ಮಲಗಿದ್ಲು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ಬ್ಲಾಗ್.